ಊಟಿ ಮಂಗಳೂರು ಫುಲ್ ಕೊಡ್ಬೇಕಲ್ಲ ಗುರು ನಮಗೆ ಬಸ್ಸಿಗೆ ಮತ್ತೆ ನಮ್ಮ ಒಂದು ಇದು ಸ್ವಲ್ಪ ದಿಬ್ಬ ಗೈಸ್. ಹತ್ತಕ್ಕೆ ಬೆಳಗ್ಗೆ ತಿಂಡಿ ಬೇರೆ ತಿಂದಿಲ್ಲ. ಇದನ್ನು ಸ್ವಲ್ಪ ಹತ್ತದ ಕಷ್ಟನೇ ನೋಡ್ರಿ. ಅಲ್ಲಿ ನಿಲ್ಸಿದೀನಿ ಗಾಡಿನ, ಅಲ್ಲಿ ನಿಲ್ಸಿ ಈ ಕಾರೊಳಗೆ ಸಿಂಗಲ್ ಸಲ್ಗ ಎಂಟ್ರಿ ಕೊಟ್ಟಿದ್ದೀನಿ. ಬನ್ನಿ. ಅಯ್ಯೋ ಗೈಸ್, ಇಷ್ಟು ತಪ್ಪ ಐತೆ ಗುರು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇನ್ನು ಅಲ್ಲಿ ಗಂಟ ಹೋಗ್ಬೋದು, ಬಟ್ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ, ಯಾಕಂದ್ರೆ ಅಲ್ಲಿಂದ ಅವ್ರಿಗೆ ಕವರ್ ಮಾಡಕ್ ಆಗಲ್ಲ. ಸೊ ಬನ್ನಿ ನೋಡಿ ಗೈಸ್. ಅಯ್ಯೋ 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 ಗೈಸ್, ಟಾಪ್ ಮ್ಯಾಚ್ ಆಗಿದೆ. ಓಕೆನಾ? ಅದು ಏನ್ ಗುರು, ಮೋಟ್ರನೇ ಅಷ್ಟು ತಪ್ಪ ಐತಲ್ಲ ಗುರುದು. ಯಪ್ಪ, ಮೋಟ್ರ್ ಅಷ್ಟು ತಪ್ಪ ಐತಲ್ಲ ಗುರು. ನೋಡ್ರಿ ಒಂದ್ಸತಿ ವ್ಯೂ ನೋಡ್ರಿ. ಯಪ್ಪ, ಇಲ್ಲಿ ಅಲ್ಲಿಂದ ಬಂದಿದ್ಕೂನು ಅಲ್ಲಿ ವಿನ್ವಿಶ್ ಇಲ್ದೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಯಾಕಂದ್ರೆ ಎದುರಿಸ್ಬಿಟ್ರಲ್ಲ, ಹಂಗಾಗಿ ಹೋಗಕ್ಕಾಗ್ಲಿಲ್ಲ. ಸೊ ಹೈ ವೋಲ್ಟೇಜು, ಜಾಸ್ತಿ ಹತ್ರ ಹೋಗೋದು ಬೇಡ. ಹೈ ವೋಲ್ಟೇಜ್ ಆಗಿದ್ರಿಂದ ನೋಡಿ, ಈ ವಿನ್ ಮಿಷಿನ್ ಹಿಂಗಿರುತ್ತೆ, ಬೇಸಿಕ್ ಆಗಿ ಹಿಂಗಿರುತ್ತೆ. ಇದು ಹೆಂಗ್ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ವಲ್ಲ. ಮೋಸ್ಟ್ಲಿ ಮೋಟ್ರ್ ಅಲ್ಲೇ ಮೋಟ್ರೇ ಟರ್ನ್ ಆಗುತ್ತೆ ಅನ್ಸುತ್ತೆ. ಇದೇನು ಗುರು, ನಾನು ತಲೆ ಎತ್ಕೊಳ್ಬೇಕಲ್ಲ ಗುರು. ನೋಡಿ, ಟಚ್ ಮಾಡ್ಬಿಡಿ ಅಂತ ಹಾಕೋರೆ, ಯಾರು ಟಚ್ ಮಾಡ್ಬಿಡಿ ಬಂದ್ರೆ. ಅಮ್ಮ, ನಿಮ್ಗೆ ಅಲ್ಲಿಂದ ನಾವು ವೆಯ್ಟ್ ಮಾಡಿಸ್ತೇವೆ ಗೊತ್ತಾ. ವ್ಯೂ ಪಾಯಿಂಟ್ ಕರ್ಕೊಂಡಿರ್ತೀನಿ. ವ್ಯೂ ಪಾಯಿಂಟ್ ಹೆಂಗ್ ಗುರು, ಕೆತ್ತನೆ ಮಾಡ್ಬಿಟ್ಟವ್ರ ಪ್ರೇಮಿಗಳು, ಕೆತ್ತನೆ ಮಾಡ್ಬಿಟ್ಟವ್ರೆ ನೋಡಿ. ಹೈ ವೋಲ್ಟೇಜ್ ಇವೆಲ್ಲ ಸ್ವಲ್ಪ. ಅಯ್ಯೋ ಈ ಗುರು, ಅದಕ್ಕೆ ಇರೋ ಭಯ ತಲೆದೇ ಸುತ್ತೈತಲ್ಲ ಗುರು. ನನ್ ತಲೆನೇ ಸುತ್ತೈತೆ. ಇಷ್ಟು ದಿನ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಲ್ಲ ಗುರು. ನಮ್ಮೂರಲ್ಲಿದ್ದು ತೋರ್ಸ್ಲಾ? ಅವ್ರಿಗೆ ರೆಡಿ ಗೈಸ್, ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಬೇಡ, ಫಸ್ಟ್ ನೀವು ವ್ಯೂನ ನೋಡಿ. ನಂಗೆ ವ್ಯೂ ನೋಡಿ ಎಂಜಾಯ್ ಮಾಡೋದು ನನಗೆ ಅದೇ ಖುಷಿ. ನೋಡ್ತಿದ್ದೀರಲ್ಲ ಗೈಸ್, ಅಲ್ಟಿಮೇಟ್ ಅನ್ಕೊಳ್ಳಿ ಗೈಸ್. ನೋಡಿ, ಇದು ಸ್ವಲ್ಪ ಡೇಂಜರು, ಹುಷಾರ ಬಂದಾಗ ಈ ಕಡೆ ಎಲ್ಲ ನೋಡಿ. ಇವೆಲ್ಲೋ ಯಪ್ಪ, ನೋಡಕ್ ಅಲ್ಲಿಂದ ಏನು ಡೀಪ್ ಕಾಣಿಸ್ಲಿಲ್ಲ. ಅಲ್ಲಿ ನೋಡಿ ಗೈಸ್, ಫಾಗ್ ನೋಡಿ ಗೈಸ್, ಅಲ್ಲಿ ಫಾಗು ಸಕ್ಕದ ಅನ್ಕೊಳ್ಳಿ. ನೋಡಿ ಆ ಪಾಯಿಂಟ್ ಆಫ್ ಫಾಗ್ ಎಷ್ಟು ತುಂಬ್ಕೊಂಡ್ಬಿಡೆ, ಫಿಲ್ ಆಗ್ಬಿಡೆ ಪೂರ್ತಿ ಬೆಟ್ಟನೆ. ವಿನ್ ಮಿಷನೇ ಕಾಣ್ತಿಲ್ಲ ಅಲ್ಲಿ, ಇಲ್ಲೇ ಹಂಗಾಯ್ತಿಲ್ಲ. ಮತ್ತೆ ಅಲ್ಲಿ ನೋಡಿ, ಯಮ್ಮ, ಅಲ್ಲೇನು ಗುರು ಕಾಣ್ತಾನೆ ಇಲ್ಲ. ಇಲ್ಲೇ ತುಂಬ್ಕೋತಾ ಇಲ್ಲ. ಮತ್ತೆ ಇಲ್ಲೇ ಹೈಟ್ ಇದೀವಲ್ಲ, ನಾವು ತುಂಬ್ಕೋಬೇಕಲ್ವಾ ಇಲ್ಲಿ ಮೇನ್ ಆಗಿ. ಏನ್ ಗುರು ಯಪ್ಪ, ತಲೆ ನಿಜ ಸೀರಿಯಸ್ ಆಗಿ ತಿರುಗ್ದಾಗ ಗೈಸ್ ನನಗೆ. ನೋಡ್ರಿ, ಏನಂದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಇರೋದು ಪಾಚಿ ಕಟ್ಟೋಗ್ಬಿಡೈತೆ. ಆಕ್ಚುಲಿ ಫಾಗ್ ಇವಾಗ ಬರ್ತಾ ಐತೆ ಈ ಕಡೆಗೆ. ನೋಡಿ, ಫಾಗ್ ಬರ್ತಾ ಇರೋದು ನಂಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇಲ್ಲಿ ಹೊಸ್ತಾ ಬರ್ತೈತೆ. ಅಲ್ಲಿ ನೋಡಿ ವಾ ಗುರು, ಮೇಲಿರೋ ಭಗವಂತನ ಕ್ರಿಯೇಟಿವಿಟಿ ನೋಡಿ ಗೈಸ್. ಸಕ್ಕತ್ತಿವೆಲ್ಲ ವ್ಯೂ. ಇಲ್ಲೇ ಮನೆಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅನ್ಸ್ತೈತೆ. ನಿಜ ಇಲ್ಲೇ ಇರ್ತೀನಿ ಸ್ವಲ್ಪ ಹೊತ್ತು. ನನಗಂತೂ ಮನ್ಸಿಗೆ ಒಂದು ಒಳ್ಳೆ ನೆಮ್ಮದಿ ಸಿಗ್ತೈತೆ, ನೆಮ್ಮದಿ ಫೀಲ್ ಆಯ್ತೈತೆ ನೋಡಿ ಗೈಸ್. ಅಪ್ಪೊಬ್ಬ ಫಾಗ್ ಹೆಂಗ್ ಬರ್ತೈತೆ ನೋಡಿ ಗೈಸ್. ಟಕ್ಕಡಕ. ಅಯ್ಯೋ ಚಿಂದಿ, ನಮ್ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ನನ್ನ ಒಂದು ಹೊಸ ವ್ಯೂವರ್ಸಿಗೆ ಒಂದು ಒಳ್ಳೆ ವ್ಯೂ ನೋಡಿ. ಫಾಗ್ ಹಂಗೆ ಬರ್ತಾ ಇದೆ, ಫಾಗ್ ಹಂಗೆ ಟ್ರಾವೆಲ್ ಆಯ್ತಾ ಇದೆ. ಅಲ್ಲಿ ನೋಡಿ, ಈಗ ತಾನೇ ಕಾಣ್ತೀವಿ ವಿಂಡ್, ಅದು ಮುಚ್ಚೋಯ್ತು ನೋಡಿ. ಇಲ್ಲಿ ಇದನ್ನು ಇದು ಮುಚ್ಚೋಯ್ತು, ಅದಂತೂ ಕೇಳಲೇ ಬಿಡಿ, ಮುಚ್ಚೆ ಹೋಯ್ತು. ಓ ಗೈಸ್, ದೇವ್ರು ನಮ್ ಕಡೆ ಇದ್ದಾರೆ, ನಮ್ಮ ಕಡೆ ದೇವ್ರು ಇದ್ದಾರೆ. ಥ್ಯಾಂಕ್ ಯು. ಓ ಬಾಸ್, ಏನ್ ಬಾಸ್ ನೀವು, ಏನ್ ಹೇಳಿ ನೀವು. ಇಲ್ಲಿ ನೋಡಿ ಗೈಸ್, ಈಗ ತಾನೇ ಕಾಣಿಸ್ತಿದಂತ ವಿಂಡ್ ಮಿಷನ್ ಮುಚ್ಚೈತಲ್ಲ ಗೈಸ್, ನಮ್ ತಲೆ ಮೇಲೆ ಇರೋದು. ಅಲ್ಲಿ ನೋಡ್ರಿ ಗೈಸ್, ಇಲ್ಲಿ ನೋಡಿ. ವಾ
ಗುರು ಅದು ನಿಜ ಹೇಳ, ನನ್ನ ಬಾಯಲ್ಲಿ ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕಾದ್ರೂ ಆಯ್ತಾ ಇಲ್ಲ ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ. ನೆಮ್ಮದಿ ಕೊಡ್ತಾ ಇದೆ ಸೀರಿಯಸ್ ಆಗಿ ನೆಮ್ಮದಿ. ಯಪ್ಪ ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿ ನೋಡಿ ಇವಾಗ ತಾನೇ ಜಸ್ಟ್ ಟ್ರಾವೆಲ್ ಮಾಡ್ಕೊಂಡ್ ಬಂದೆ. ಬಿಸ್ಲಿತ್ತು, ಆಕ್ಚುಲಿ ಬಿಸ್ಲಿತ್ತು. ನಾನು ಬಂದಿದ್ ವೇಸ್ಟ್ ಆಯ್ತಲ್ಲ. ನಿನ್ನೆ ಮೊನ್ನೆ ಎಲ್ಲ ಆಕ್ಚುಲಿ ಫುಲ್ಲು ವೆದರ್ ಹಿಂಗಿತ್ತು, ಸೇಮ್ ಇದೇ ತರ ಇತ್ತು. ಅಪ್ಪ ಏನ್ ಇವತ್ತು ಹಿಂಗಾಗೋಯ್ತಲ್ಲ, ಇವತ್ತು ತೋರ್ಸಕ್ ಆಗ್ತಿಲ್ಲ ಅಂತ ನಾನು ಫೀಲ್ ಆಗೋದೆ. ಬಟ್ ಆಕ್ಚುಲಿ ಇವತ್ತಿನಂಗೆ ನೋಡ್ರಿ, ನಮ್ ಬಾಸ್ ಒಂದ್ ಒಳ್ಳೆ ವ್ಯೂ ಕೊಟ್ರು ನನಗಂದು ಸೈಕ್ ಅನ್ಕೊಳ್ಳಿ. ಇಲ್ಲಿ ನೋಡ್ರಿ ಪೂರ್ತಿ ಮುಚ್ಚೋಯ್ತು ಗೈಸ್. ಐ ಕಾಂಟ್ ಎಕ್ಸ್ಪ್ರೆಸ್ ಗೈಸ್, ಸೀರಿಯಸ್ ಆಗಿ ಸಾಕಾತ್ ಅನ್ಕೊಳ್ಳಿ ವ್ಯೂ. ಇಷ್ಟು ಮಾತಾಡ್ತಾ ಇದೀನಿ ಅಂದ್ರೆ ನನಗೆ ಮನ್ಸಿಗೆ ಅಷ್ಟು ಖುಷಿ ಐತೆ ನನಗೆ ನಿಜ ಸೀರಿಯಸ್ ಆಗಿ. ನಮ್ಮೂರಲ್ಲಿ ಈ ತರ ಒಂದು ವ್ಯೂ ಯಪ್ಪ ನೋಡಿ. ಆಕ್ಚುಲಿ ಇನ್ನೊಂದು ಹೇಳ್ಬಿಡ್ತೀನಿ, ಫೋನಲ್ಲಿ ಅಷ್ಟು ನಿಜ ನನ್ನ ಪ್ರಕಾರ ಫೋನಲ್ಲಿ ಯಾವುದೇ ಒಂದು ವಿಡಿಯೋ ಅದರಲ್ಲಿ ಆದ್ರೂ ಅಷ್ಟೇ ಅಷ್ಟು ನಿಮಗೆ ಗೊತ್ತಾಗಲ್ಲ. ಬಟ್ ಏನಂದ್ರೆ ಈ ಒಂದು ಜಾಗಕ್ಕೆ ನೀವು ಬಂದ್ರೆ ಸಖತ್ತಾಗಿರುತ್ತೆ ಮಾತ್ರ. 2000 years later. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಬಂದಾಲೆ ಒಂದು 10-15 ನಿಮಿಷ ಆಗೋಯ್ತು. ಫ್ರೆಶ್ ಗಾಳಿ ಹೆಂಗು ಬರ್ತೈತೆ ಅಂದ್ರೆ ಮಾತ್ರ ನೋಡಿ. ಆ ಕಡೆ ಕೋಗಿಲೆಗಳು ಕೂಕು ಅಂತಾರದು, ಈ ವೆದರ್ ಹಿಂಗಿರೋದಕ್ಕೂ ಅಯ್ಯೋ ದೇವ್ರೇ ಸಖತ್ ಅನ್ಕೊಳ್ಳಿ ಗೈಸ್ ಮಾತ್ರ. ಇಲ್ಲಿ ಇನ್ನೊಂದೇನಂದ್ರೆ ನೀವು ಜಾಸ್ತಿ ಇಲ್ಲಿ ಯಾರು ಬರೋದೇ ಇಲ್ಲ. ವೀಕೆಂಡ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಜನ ಬರ್ತಾರೆ ಗೊತ್ತಿರೋರು. ಸೊ ಈ ವಿಡಿಯೋ ಅದಕ್ಕೇನೆ ನೀವು ಅಷ್ಟು ಶೇರ್ ಮಾಡ್ಬೇಕು ಅಂದ್ರೆ ಅಷ್ಟು ವೈರಲ್ ಬೇಕು. ಈ ಜಾಗ ಹಂಗ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಎಲ್ಲ ನಿಮ್ದೇ ಗೈಸ್. ಯಾಕಂದ್ರೆ ಈ ತರ ಒಂದು ಸಣ್ಣ ಜಾಗದಲ್ಲಿ ಒಬ್ರು ಕ್ರಿಯೇಟರ್ಸ್ಗಳು ಏನ್ ಮಾಡ್ತಾರೆ ಗೊತ್ತಾ, ಸಣ್ಣ ಜಾಗ ತಗೊಳ್ ತೋರಿಸ್ತಾರೆ, ಅವ್ರನ್ನ ನೀವು ಇಟ್ ಮಾಡ್ಬಿಡ್ತೀರಾ, ಅವ್ರು ಬೇರೆ ದೇಶ ತೋರಿಸ್ತಾರೆ. ಬಟ್ ಆದ್ರೆ ನಮ್ ಕರ್ನಾಟಕದಲ್ಲಿ ಇರುವಂತ ಈ ತರ ಒಂದು ಸಣ್ಣ ಜಾಗದಲ್ಲಿ ಖುಷಿ ಪಡುವಂತ ತೋರ್ಸ್ಕೊಳ್ಳೋ ಕ್ರಿಯೇಟರ್ ಅಂದ್ರೆ ಅದು ನಾನ್ ಮಾತ್ರನೇ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು ಇಲ್ಲಿ, ಆದಷ್ಟು ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನ ಫಾಗ್ ಬರ್ತಾನೆ ಇದೆ ಗೈಸ್ ನೋಡಿ. ಆ ಕಡೆಯಿಂದ ಟ್ರಾವೆಲ್ ಮಾಡ್ಕೊಂಡು ಫಾಗ್ಗಳು ಈ ಕಡೆ ಬರ್ತಾನೆ ಇದೆ ನೋಡಿ. ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆಲ್ಲ. ಇನ್ನ ಒಂದ್ ಅರ್ಧ ಗಂಟೆ ನೆಮ್ಮದಿಯಾಗಿ ಇಲ್ಲೇ ಮನೆಗೆ ಹೋಗ್ಬಿಡ್ತೀನಿ ನಾನು, ಹಂಗ ಅನ್ಸ್ಬಿಟ್ಟಿದೆ ಗೈಸ್ ಮಾತ್ರ. ಮನೆಕೊಂಡು ನೆಮ್ಮದಿಯಾಗಿ ಪೀಸ್ ಆಗಿ ಎಂಜಾಯ್ ಮಾಡ್ಕೊಂಡು ವ್ಯೂನ ಕುತ್ಕೊಬಿಡ್ತೀನಿ. ಬನ್ನಿ ಇಲ್ಲೇ ಕುತ್ಕೋತೀನಿ ನಾನು. One eternity later. ಗೈಸ್ ಹಿಂಗೆ ಮನೆಕೊಂಡು ಮೇಲ್ಗಡೆ ನೋಡಿದ್ರೆ ಫಾಸ್ಟ್ ಸುತ್ತಕ್ ಸ್ಟಾರ್ಟ್ ಆಗ್ಬಿಡ್ತು. ಯಪ್ಪ ನಂಗೆ ಅದನ್ನ ಬಿದ್ರೆ ನಾವು ಉಳಿತೀವ. ನೋಡಿ ಓ ಫಾಗ್ ಜಾಸ್ತಿ ಆಯ್ತು ಗೈಸ್ ನೋಡಿ. ಇದು ಬೇರೆ ಫಾಸ್ಟ್ ಆಗ್ತಿರುತ್ತೆ ಗೈಸ್, ಸೀರಿಯಸ್ ಆಗಿ ಹೆವಿ ಫಾಸ್ಟ್ ಆಗ್ತಿರುತ್ತೆ ನೋಡ್ರಿ. ಓಹೋ ಡ್ರಿಫ್ಟ್ ಎಲ್ಲ ಹೊಡಿತೈತೆ. ಉದ್ರುಗಿದ್ರು ಹೋಗಲ್ಲ, ನಂಗೆ ಅದೇ ಭಯ. ಸೌಂಡ್ ಕೇಳಿಸ್ತೈತೆ ಅನ್ಸುತ್ತೆ ಆಕ್ಚುಲಿ. ಇವಾಗ ನಿಮ್ಗೆಲ್ಲ ಸೌಂಡ್ ಕೇಳಿಸ್ತೈತೆ ಅನಿಸ್ತೈತೆ. ಇವಾಗ ಸ್ಲೋ ಆಗೋಯ್ತು ಗೈಸ್. ಸೌಂಡ್ ಕೇಳಿಸಿರುತ್ತೆ ಐ ಥಿಂಕ್ ಸೊ. ಸೌಂಡ್ ಅಷ್ಟು ಸುಮ್ಮನೆ ಅಂತ ಬರ್ತಾಯಿತ್ತು ನೋಡಿ ಗೈಸ್. ಯಾವ್ದು ಗುರು ಇದು? ಊಟಿ ಮಂಗ್ಳೂರ್ ಫೀಲ್ ಕೊಡ್ತೈತಲ್ಲ ಗುರು ನನಗೆ. ನಮ್ ಮಂಗ್ಳೂರ್ ಯಪ್ಪ, ನಮ್ ಊಟಿ ಫೀಲ್ ನಂಗೆ ಕೊಡ್ತಾ ಇದೆ. ನಮ್ಮ ಹಾಸನದ್ದು ನೋಡ್ರಿ, ಹಾಸನ ಕ್ರಿಯೇಟರ್ಸ್ ಯಾರ್ಯಾರು ನೋಡ್ತಿದ್ದೀರಿ ಈ ವಿಡಿಯೋನ ಆದಷ್ಟು ವೈರಲ್ ಮಾಡ್ರಿ, ಇದನ್ನ ಹೇಳ್ತೀನಿ. ಬನ್ನಿ ಇವಾಗ ಇನ್ನೊಂದ್ ಸ್ವಲ್ಪ ಟಾಪಿಗೆ ಹೋಗೋಣ. ಟಾಪ್ ನಾಚಿಗೆ ಹೋಗ್ಬಿಟ್ಟು ನಾವು ಟಾಪ್ ಅಲ್ಲಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಾಯ್ತು. ಯಾಕಂದ್ರೆ ನಮಗೆ ನೆಮ್ಮದಿ ಬೇಕಲ್ವಾ, ನೆಮ್ಮದಿ ತಗೊಂಡಾಯ್ತು. ಸೊ ಬನ್ನಿ ಇಲ್ಲಿ ನೋಡ್ರಿ, ಯಪ್ಪ ತಲೆ ತಿರುಗ್ತೈತೆ. ಅಯ್ಯೋ ಬಂಡೆ ಇದ್ದಂಗೆ ಇದೆ. ಇವೆಲ್ಲ ಎಷ್ಟು ಬಿಗಿಯಾಗಿರ್ಬೇಕು ಅಂದ್ರೆ, ಸ್ವಲ್ಪ ಲೂಸ್ ಆಯ್ತು ಅಂದ್ರೆ ನಾವು ಭೂಮಿಯಿಂದನೇ ಲೂಸ್ ಆಗೋಗ್ಬಿಡ್ತೀವಿ. ಅಲ್ಲ, ಭೂಮಿಯಿಂದ ಲೂಸ್ ಅಲ್ಲ, ಎಕ್ಸಿಟ್ ಆಗೋಗ್ಬಿಡ್ತೀವಿ ಭೂಮಿಯಿಂದನೇ ನಾವು. ಫಾಗ್ ನೋಡಿ ಇಲ್ಲಿಂದ ಹೆಂಗ್ ಬರ್ತೈತೆ. ಆಹಾ, ನನ್ಗನ್ಸುತ್ತೆ ಮೇಲ್ಗಡೆಯಿಂದ ಯಾರೋ ಬೆಂಕಿಗೆ ಬರ್ತೈತೆ ಅಂತ. ಬಟ್ ಫಾಗು ಆ ರೇಂಜಿಗೆ ಹೋಗಿ ಹಂಗೆ ಬರ್ತೈತೆ. ಟಾಪ್ ನಾಚ್ ಜಾಗ, ಅಲ್ಟಿಮೇಟ್ ಅನ್ಕೊಳ್ಳಿ. ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ರೆಸ್ಟ್ ಮಾಡಾಯ್ತು. ಈಗ ಇನ್ನೂ ಒಂದು ಜಾಗ ಅಂದ್ರೆ ಇಲ್ಲೇ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ಅಲ್ಲಿ ಕರ್ಕೊಂಡ್ತೀವಿ ಮೇಲ್ಗಡೆ, ಅಲ್ಲಿಗೆ ಹೋಗೋಣ ಬನ್ನಿ. ಇದನ್ನ ಸ್ವಲ್ಪ ಏನಂತಾರೆ, ಬೆಟ್ಟದಿಂದ ಸ್ವಲ್ಪ ಕೆಳಗಡೆ ಇದೀವಿ. ಇನ್ನ ಮೇಲ್ಗಡೆ ಬೆಟ್ಟನೇ ಐತೆ ನೋಡಿ. ಇನ್ನ ಮೇಲ್ಗಡೆ ಇರೋದಕ್ಕೆ ಹೋಗೋಣ ಬನ್ನಿ ಈಗ. ಬಾಯ್ ಮಿಷಿನ್, ಬಾಯ್. ಫಾಗ್ ನೋಡಿ ಇವಾಗ ಇಲ್ಲಿ ಟ್ರಾವೆಲ್ ಆಯ್ತಾ ಕಾಣಿಸ್ತಿದ್ಯಾ? ಓಹ್, ದೇವ್ರು ನಮ್ ಕಡೆ ಇದಾರೆ ಗೈಸ್. ಯಾಕಂದ್ರೆ ಈ ಒಂದು ವ್ಯೂನ ಸಿಗಲ್ಲ ನಾನು ಮುಂಜಾನೆ. ಬಟ್ ಹೆಂಗೋ ಗಾಡ್ ಕ್ರೈಸ್
ಸಿಕ್ಬಿಡ್ತು ಹೆಂಗೋ ವ್ಯೂ ಅದು. ಓಹೋ ಸೌಂಡ್ಗಳು ಮಿಷಿನ್ಗಳು ಏನ್ ಗುರು ಇಷ್ಟು ಜೋರ ಬರ್ತೈತೆ. ಬಟ್ ಇನ್ನೊಂದೇನು ಅಂದ್ರೆ ಇಲ್ಲಿ ಯಾರು ಜಾಸ್ತಿ ಚೆನ್ನಾಗಿ ಓಡಾಡಲ್ಲ ನಾರ್ಮಲ್ ಡೇಸ್ ಅಲ್ಲಿ, ಅದೊಂದೇ ಭಯ. ಗಾಬರಿ ಗಾಬರಿ ಅಂತಾರೆ ನಂಗೆ. ಯಾಕಂದ್ರೆ ಮನೆಗೆ ಹೋಗೋಣ ಪಾಪ ನಮ್ ಗಾಡಿನ ಕೋಲ್ಡ್ ಆಗೋಗ್ಬಿಟ್ಟೈತಿ ಈಗ. ಗೈಸ್ ನಿಮ್ಗೆಲ್ಲ ಹೇಳ್ದೆ ಗೊತ್ತಾ ಅವಾಗ್ಲೇ ಬೆಟ್ಟದ ಮೇಲ್ಗಡೆ ಹೋಗೋಣ ನಾವು ಅಂತ. ಸೊ ಬನ್ನಿ ಬೆಟ್ಟದ ಮೇಲೆ ಹೋಗೋಣ. ಅಂಡ್ ಹಿಂದೆಗಡೆ ಯಾವ್ದೋ ಕಾರ್ ಹೋಯ್ತು ಗೈಸ್, ಅಲ್ಲಿ ನೋಡಿ ಏನೋ ಕಾರ್ ಪಾಸ್ ಆಯ್ತೈತೆ. ನಾನು ನೋಡ್ಲಿ ಇವಾಗ ಮಿರರ್ ಅಲ್ಲಿ ಏನೋ ಸೌಂಡ್ ಐತಲ್ಲ ಅಂತ ನೋಡಿದೆ. ಓ ಅತಿ ಅದ್ಭುತ ಅತಿ ಅದ್ಭುತ. ಓಹೋ ಏನ್ರಿ ಏನ್ರಿ ಈ ತರ ಒಂದ್ ಸೈಕ್ ಜಾಗ. ಓ ಟರ್ನಿಂಗ್ ಪಾಯಿಂಟ್ ಬರ್ತದರು. ಬರೀ ಟರ್ನ್ ಮಾಡೋಣ ನಮ್ಗೆಲ್ಲ ಎದುರ್ಕೊಳ್ಳೋ ಸೀನೇ ಇಲ್ಲ. ಓ ಜಗ್ಗ ಚಕಚ್ಚ ಜಗ್ಗ ಚಕಚ್ಚ. ಹಿಂದೆಗಡೆ ನಿಮಗೆ ಒಳ್ಳೆ ವ್ಯೂ ಸಿಗ್ತಾ ಇರುತ್ತೆ ಅನ್ಕೋತೀನಿ ಪಕ್ಕ. ಅದ್ ಬಿಟ್ರೆ ನಿಮಗೆ ವ್ಯೂ ಪಾಯಿಂಟ್ ಇಲ್ಲಿ ನೋಡ್ರಿ ಪಕ್ಕದಲ್ಲೇ ಐತೆ ಗುರು. ಲೈಟ್ ಕಮ್ಮಕ್ಕೆ ಇನ್ನೇನ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಇದು ಟಚ್ ಆಗಕ್ಕೆ ಅಲ್ಲಿ ನೋಡ್ರಿ. ಏನಲ್ಲಿ ಲೈಟ್ಗೆ ಟಚ್ ಆಗಕ್ಕೆ ಸ್ವಲ್ಪ ದೂರ ಅಷ್ಟೇ. ಓ ಅತಿ ಅದ್ಭುತ ಅತಿ ಅದ್ಭುತ. ಬ್ರೋ ಎಲ್ಲಿಂದ ಬ್ರೋ? ಎಲ್ಲಿಂದ? ಬ್ಯಾಂಗ್ಳೂರ್. ಕನ್ನಡ? ಓಕೆ ಬ್ರೋ ಎಂಜಾಯ್. ಗೈಸ್ ನೋಡ್ರಲ್ಲ ಬ್ಯಾಂಗ್ಳೂರಿಂದನೂ ಬಂದವರು ಕೆಲವರು ಎಂಜಾಯ್ ಮಾಡ್ತಾವ್ರೆ ಗೈಸ್ ವ್ಯೂನ ನೋಡ್ರಿ. ನಾನು ಅಷ್ಟೊತ್ತಿಂದ ಹೇಳ್ತಿದ್ವಿ ಒಂದು ವ್ಯೂ ಪಾಯಿಂಟ್ ಇಲ್ಲಿ ಸಿಕ್ತು ಜಿಂಕ್ ಚಕಾಚ. ಸೊ ಬನ್ನಿ ಇವಾಗ. ಓ ಗೈಸ್ ಅಲ್ಟಿಮೇಟ್. ಈಗ ಸ್ವಲ್ಪ ಜನ ಇದ್ದಾರೆ, ಅಷ್ಟೊಂದಿಲ್ಲ ಜನ, ಅದೊಂದು ಒಳ್ಳೇದು. ಯಾಕಂದ್ರೆ ಜನ ಇದ್ದಷ್ಟು ಸ್ವಲ್ಪ ಗಿಜಿ ಬಿಜಿ ಹಂಗಾಗಿ ಬೇಡ. ಜನ ಇಲ್ದೇ ಇರೋ ಜಾಗಕ್ಕೆ ಬಂದಿದೀವಿ ನಾವು. ವಾರೆ ವಾ ಮೇರೆ ಶೇರ್ ಗೈಸ್ ಚೆಕ್ಔಟ್. ಏನು ಕಾಣಿಸ್ತಾ ಇರಲ್ಲ ನಿಮ್ಗೆ ಅಲ್ಲಿ, ಏನು ಕಾಣಿಸಕ್ ನಿಮ್ಗೆ ಏನು ಇರಲ್ಲ. ಯಾಕೆ ಹೇಳಿ? ಫುಲ್ ಇಲ್ಲಿ ಫಾಗ್ ಮುಚ್ಕೊಂಡ್ಬಿಟ್ಟೈತೆ. ನನಗಿದು ನಾನು ಅವಾಗಲೇ ಹೇಳಿದೆ ಗೊತ್ತಾ ಏನಂತ, ಊಟಿ ಆ ಊಟಿನೇ ಇದೆ ಗೈಸ್. ಸಖತ್ತು ಜಾಲಿ ಜಾಲಿ ಆಗಿದೆ. ಸೊ ನೋಡ್ತಿದ್ರಲ್ಲ ನೋಡಿ ಫಾಗ್ ಇಲ್ಲಿಂದ ಟ್ರಾವೆಲ್ ಆಗಿದೆ ಗೈಸ್. ಇಲ್ಲಿ ಟ್ರಾವೆಲ್ ಆಗಿದೆ ಫಾಗು. ಬಟ್ ಹೆಂಗ್ ತೋರ್ಸೋದು ಅಂತ ಗೊತ್ತಿಲ್ಲ. ನಮ್ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟಿದ್ದೀನಿ, ಗಾಡಿ ಪಾರ್ಕ್ ಮಾಡಿ. ಸೊ ನೋಡಿ ಓ ದೇವ್ರು ಯಾರೋ ಇದಾಗ್ತವ್ರು ಗುರು. ಟೆಂಪಲ್ ಸುತ್ತವ್ರೆ. ಟೆಂಪಲ್ ರನ್ ಬನ್ನಿ ಬಸ್. ಸೊ ಇವ್ರು ಅನ್ಸುತ್ತೆ ಗೈಸ್. ಏನು ಅವಾಗ್ಲೇ ಅಲ್ಲಿ ಪಾರ್ಕಿಂಗ್ ಆಯ್ತು ನೋಡಿ ಗಾಡಿ, ಅದೇ ಅನ್ಸುತ್ತೆ. ಸೊ ಬಂದೆ ನೋಡಿ ಪಾಪ ಅಲ್ಲಿ ಯಾರೋ ಕೇರಳದವ್ರಿಗೆ ಗೊತ್ತು ಈ ಒಂದು ಜಾಗ ಇರಲ್ಲ. ಕರ್ನಾಟಕದಲ್ಲಿ ಇರೋ ಜನಕ್ಕೆ ಸ್ವಲ್ಪ ಜನಕ್ಕೆ 90% ಜನಕ್ಕೆ ಗೊತ್ತೇ ಇಲ್ಲ. ಯಪ್ಪ ಗುರು ಗೈಸ್ 90% ಯಾರಿಗೂ ಗೊತ್ತಿರೋ ಚಾನ್ಸೇ ಇಲ್ಲ ಗೈಸ್. ಇನ್ನೊಂದ್ಸತಿ ಹೊಟ್ಟೆ ವರ್ಷ ಬರತ್ ಅವ್ರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ತಡ್ರಿ. A few moments later. ಗೈಸ್ ಹಂಗೆ ಮುಂದಕ್ಕೆ ನಡ್ಕೊಂಡ್ ಬಂದೆ. ಅಲ್ಲಿಂದ ಅಲ್ಲಿ ಪಾರ್ಕ್ ಮಾಡಿದೆ, ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬಂದೆ. ದೇವಸ್ಥಾನ ಇದೆ ಓಕೆನಾ. ದೇವಸ್ಥಾನ ಮುಗಿಸ್ಕೊಂಡು ಹಿಂಗ್ ನೋಡಿದೆ ವ್ಯೂ ಅಲ್ಟಿಮೇಟ್ ಆಗಿ ಕಾಣ್ತಿದೆ ಗೈಸ್. ಇಲ್ಲಿಂದ ಕರೆಕ್ಟಾಗಿ 1, 2, 3 ಒಂದೇ ಸಮುಖ ಐತೆ. ಇತ್ತು ಇಲ್ಲ ಸ್ವಲ್ಪ ಡಲ್ ಐತೆ ಫಾಗು. ಬಟ್ ಇಲ್ಲೂ ತುಂಬಾ ಹರಿತೈತೆ. ಈ ಕಡೆ ಎಲ್ಲ ಅಂದ್ರೆ ನೋಡಿ ಈ ಕಡೆ ಎಲ್ಲ ಜಾಸ್ತಿ ಐತೆ, ಬಟ್ ಈ ಕಡೆ ಸ್ವಲ್ಪ ಐತೆ. ಸದ್ಯಕ್ಕೆ ನಾನ್ ಬಂದಾಗ ಕಾಣಿಸ್ಲಿಲ್ಲ, ಇವಾಗ ಸ್ವಲ್ಪ ಕಾಣಿಸ್ತೈತಿ. ಇವೆರಡು ಕಾಣಿಸ್ತೈತಿ. ಇವಾಗ ಕಾಣಿಸ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಕಾಣಿಸ್ತೈತಿ, ಪರವಾಗಿಲ್ಲ. ಇವಾಗ ಸೂರ್ಯ ಬೆಳಗ್ತವನಲ್ಲ ಇಷ್ಟ. ಸೂರ್ಯ ಇದಕ್ಕೇನ್ರಿ ಆನ್ಸರ್ ಕೊಡ್ತೀರಾ? ಮಾತಾಡಿದ್ದಾರೆ ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನ್ ಆನ್ಸರ್ ಕೊಡ್ತೀರಾ? ಬನ್ನಿ. ಇದೇನೋ ಬಿಚ್ಚಕ್ಕೆ ಮನ್ಸು ಬರ್ತಾ ಇಲ್ಲ ಗುರು. ಚಳಿ ಹಂಗೆ ಒಳ್ಳೆ ಫ್ರೆಶ್ ಗಾಳಿ ಕೊಡ್ತೈತಾ, ಕಿವಿಗೆ ತಂಡಿ ಹೊಳ್ಬಿಟ್ಟ ಗಾಳಿ. ಹೇಳಕ್ಕಾಗಲ್ಲ. ಇವಾಗ ಬೇರೆ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ಬೇಕು ಇಲ್ಲಿಂದ, ಹಂಗಾಗಿ ಬೇಡ ಬಿಚ್ಚೋದು ಅನ್ಕೊಂಡು. ನೋಡು ಯಾವಾಗಲೇ ನಾನು ಮಾತಾಡ್ಸಿದ್ನಲ್ಲ ಬೈಕ್ ರೈಡರ್ಸ್ನ, ಅವ್ರು ರೆಡಿ ಆಯ್ತು ಅವ್ರು ಹೋಗಕ್ಕೆ. ಸೊ ಅವರು ಹೊಂಟ್ರು, ನಾನು ಬೆಂಗಳೂರಿಗೆ ಹೊಂಡಬೇಕು. ಅವ್ರ ಜೊತೆ ನಾನು ಜಾಯ್ನ್ ಆಗೋಣ. ಬಟ್ ನಮ್ದು ಆಕ್ಸಿಸ್ ಹಂಗಾಗಿ ಜಾಯ್ನ್ ಆಗಕ್ಕಾಗಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಇದೆ. ಅಮ್ಮ ನಿಮ್ಗೆ ಈ ಒಂದು ಜಾಗ ನೋಡಿದ್ರ ಇದ್ರ ಲೊಕೇಶನ್ ಪಿನ್ ಮಾಡ್ತೀನಿ ನಾನು.
ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ತಪ್ಪರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದ್ರದ್ದು, ಈ ಒಂದು ಜಾಗದ ಲೊಕೇಶನ್. ಸೊ ಆದಷ್ಟು ಈ ಜಾಗನ ಬಂದು ವಿಸಿಟ್ ಮಾಡಿ. ಆಮೇಲೆ ಏನ್ ಗೊತ್ತಾ, ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ಅದೊಂದು ಬೇಜಾರು. ಯಾಕಂದ್ರೆ ಇದು ಶಿವನ ದೇವಸ್ಥಾನ, ನಮ್ಮ ಬಾಸ್ ದೇವಸ್ಥಾನ ಆಗಿರೋದ್ರಿಂದ ಧಕ್ಕೆ ತರಬಾರ್ದು ಅಂತ ಹೋಯ್ತಾ ಇಲ್ಲ. ಬಟ್ ಒಂದ್ ಸುತ್ತ ಬಂದಿದ್ದೀನಿ, ಪ್ರದಕ್ಷಿಣೆ ಹಾಕಿದ್ದೀನಿ, ಹಾಕೊಂಡು ಖುಷಿ ಐತೆ ನೋಡಿ. ಇಲ್ಲಿಂದ ದೇವಸ್ಥಾನಕ್ಕೆ ಇಲ್ಲಿಂದನೇ ಕೈ ಮುಕ್ಕೊಂಡ್ಬಿಡೋಣ ಬನ್ನಿ. ಆಮೇಲೆ ನೋಡಿ ಸೂರ್ಯ ಇವಾಗ ಕೂಲ್ ಡೌನ್ ಆಗೋಗ್ಬಿಟ್ಟವ್ರೆ. ಮಿಸ್ಟರ್ ಸೂರ್ಯ, ಇದಕ್ಕೇನು ಅನ್ಸ ಕೊಡ್ತೀರಿ ಸೂರ್ಯ? ಸೊ ನಾನು ಬೈಕ್ನ ಅಲ್ಲಿ ಹಾಕ್ತೀನಿ, ನಂಗೆ ಅವ್ರು ಹಾಕೋರಲ್ಲ ಅಲ್ಲಿ ಹಾಕ್ತೀನಿ ನನ್ನ ಬೈಕ್ನು ತಂದ್ಬಿಟ್ಟು ಹಾಕ್ಬಿಟ್ಟು ನಾನು ಒಂದ್ 2 ಫೋಟೋ ತೆಗಿಯೋದು ಬೇಡ, ನಮ್ಮ ಗಾಡಿದು ತೆಗಿಯೋಣ ಬನ್ನಿ, ಮಸ್ತಾಗಿ ತೆಗಿಯೋಣ. ಈ ಮಿಷಿನ್ಗಳು ಅಲ್ಲೊಂದೈತೆ ಇಲ್ಲೊಂದೈತೆ, ಬಟ್ ನಮ್ಮ ಊರಲ್ಲಿ ನೋಡ್ಬೇಕಾರೆ ಸ್ಟ್ರೈಟ್ ಒಂದೇ ಜಾಗದಲ್ಲಿ ಐತೆ ನಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡ್ರೆ ಆ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ ಒಂದು, ಆ ಕಡೆ ಒಂದು ಐತೆ ನೋಡಿ. ದೇವಸ್ಥಾನಕ್ಕೆ ಜಾಗ ಇದೆ, ಮೆಟ್ಲು, ಇಲ್ಲಿಂದ ಹತ್ಕೊಂಡು ಆರಾಮಾಗಿ ಹೋಗ್ಬೋದು, ಪೀಸ್ ಎಂಜಾಯ್ ಮಾಡ್ಬೋದು ಜಾಲಿಯಾಗಿ. ಬರೋ ಅಂಥವ್ರಿಗೆ ಕಾಲು ತೊಳ್ಕೊಳಕ್ಕೆ ಎಲ್ಲ ನೀರು ಇಕ್ಕಿರ್ತಾರೆ. ನೀಟಾಗಿ ಮೇಂಟೈನ್ ಮಾಡೋರೆ, ಆಕ್ಚುಲಿ ನೀಟಾಗಿ ಮೇಂಟೈನ್ ಮಾಡೋರು, ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ ನೋಡಿ. ಅಲ್ಲಿ ಸ್ವಾಮಿಗಳು ಬಂದವ್ರೆ ಯಾರೋ. ಇದು ನೋಡಿ ನೀಟಾಗಿ ಅಂದ್ರೆ ಈ ತರ ನೀರು ಇಕ್ಕಿದ್ರೆ ನೀವು ಕಾಲು ತೊಳ್ಕೊಂಡು ಆರಾಮಾಗಿ ಬರ್ಬೋದು. ಏನಂದ್ರೆ ಬಂದಾದ್ಮೇಲೆ ಆದಷ್ಟು ಅದೇ ನನ್ನ ಎಲ್ಲ ವಿಡಿಯೋದಲ್ಲಿ ಹೇಳೋಂತಂಗೆ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಜಾಸ್ತಿ ಎಸಿಬಿಡಿ ಎಲ್ಲಿ ಬೇಕೋ ಅಲ್ಲಿ ಒಂದು ಪರಿಸರನ ಉಳಿಸಿ ಅಷ್ಟೇ ಕೇಳ್ಕೊಳ್ಳೋದು. ಓಹೋ ಗೈಸ್, ಅವಾಗ ಆ ಕಡೆ ಬಂದ್ವಲ್ಲ ಅಲ್ಲಿ ನೋಡ್ರಿ, ಫಾಗ್ ಕ್ಲೋಸ್ ಆಗೋಗ್ಬಿಡೋದು ಪೂರ್ತಿ. ಅವಾಗಲೇ ಬರ್ಬೇಕಾದ್ರೆ ಇರಲಿಲ್ಲ, ಇವಾಗ ಮಾತ್ರ ತುಂಬ ತುಳುಕ್ತೈತೆ. ಮತ್ತೆ ಆ ಕಡೆಗೆ ಹೋಗೋಣ, ಬೆಟ್ಟದಿಂದನೇ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೋತಿದ್ದೀನಿ. ನೋಡೋಣ, ಈ ಕಡೆಯಿಂದ ಯಾರು ಕಂಪ್ನಿ ಸಿಕ್ಕಿದ್ರೆ ಬೆಟ್ಟದ ಮೇಲೆ ಟ್ರಾವೆಲ್ ಮಾಡ್ತೀನಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಜಾಗ ಐತೆ ಗುರು, ಆದ್ರೆ ಇಳಿಯೋದು ಬೇಡ ಬನ್ನಿ. ಅದೇ ನೋಡಿ ಆ ರೋಡ್ ಐತಲ್ಲ, ಕಾಣಿಸ್ತೈತ ಒಂದು ಸೆಕೆಂಡ್, ಅಲ್ಲಿ ಆ ರೋಡಿಂದ ಟ್ರಾವೆಲ್ ಮಾಡೋಣ ಅನ್ಕೊಂಡಿದ್ದೀನಿ. ಅಲ್ಲಿಂದ ಟ್ರಾವೆಲ್ ಮಾಡ್ರೆ ಗೊತ್ತಾ, ಬರೀ ಕಾಡುಗಳಲ್ಲೇ ಹೋಗ್ಬೇಕಾಗುತ್ತೆ, ಕಾಡು ಮತ್ತೆ ಅದು ಬಿಟ್ರೆ ಬೆಟ್ಟ, ಫುಲ್ ಬೆಟ್ಟ ಇದು ಹಿಂಗೆ ಸ್ಲೋಪ್ ಆಗಿ ಹೋಗ್ಬೇಕಾಗುತ್ತೆ, ಅದೊಂದು ಭಯ. ನನ್ ಬೇರೆ ಆಕ್ಸೆಸ್ ನುಗ್ಗಲ್ಲ ಹಂಗೆಲ್ಲ. ಟ್ರೈ ಮಾಡೋಣ ಬನ್ನಿ, ನೋಡೋಣ. ಯೋಚನೆ ಮಾಡ್ತಾ ಇದ್ದೀನಿ, ಇನ್ನು 3 ಪ್ಲೇಸ್ನ ತೋರಿಸ್ತೀನಿ. ಬಟ್ 3 ಪ್ಲೇಸ್ ತೋರ್ಸೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಯಾಕಂದ್ರೆ ಆ 3 ಪ್ಲೇಸು ಟೈಮಿನ ಅಭಾವ ಇರೋದ್ರಿಂದ ಹೋಗೋದಿಲ್ಲ. ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಆದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆಲ್ಲ. ಗೈಸ್ ನೋಡಿ ಗೈಸ್, ಅಪ್ಪ ಇವಾಗ ಬೆಳಕಾಯಿ ಅಂದ್ರೆ ಸೂರ್ಯ ಹತ್ರ ಬರ್ತಾವನೆ. ಓಕೆನಾ, ಫಾಗುನು ಅಷ್ಟೇ ಕ್ಲೋಸೇ ಆಯ್ತಾ ಇಲ್ಲ ಫಾಗು. ಸೊ ನೋಡಿ, ನಮ್ಮ ಬೈಕ್ ರೈಡರ್ಸ್ ಬಂದ್ರು ಅನ್ಸುತ್ತೆ. ಸೊ ಅವ್ರನ್ನು ಇವಾಗ ಬ್ಯಾಂಗ್ಳೂರ್ಗೆ ಹೋಯ್ತವ್ರೆ. ಅವರು ನೋಡಿ ವ್ಯೂ, ಅವ್ರ ಫ್ರೆಂಡ್ಗೋಸ್ಕರ ಅವ್ರು ವೇಟ್ ಮಾಡ್ತಾರ ಪಾಪ, ಅವ್ರ ಅನ್ನ ಅಲ್ಲೇ ಅವ್ರೆ. ಸಖತ್ ಜಾಲಿ ಐತೆ ಮಾತ್ರ ಪಾಪ. ಅವರು ಸ್ಟ್ಯಾಂಡ್ ಹಾಕಿ ಮಾಡ್ತಾವ್ರೆ. ಅವರು ಒಂದು 3 ಬೈಕಾಗಿ ಬಂದವ್ರೆ, 3 ಜನ ಫ್ರೆಂಡ್ಸು. ನಮ್ಮ ಗ್ಯಾಂಗಲ್ಲಿ 3 ಜನ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಇದೀವಿ. ಆ ಕೋತ್ ನನ್ನ ಮಕ್ಳು ಬರೋದೇ ಇಲ್ಲ. ನಾನು ಕರಿತೀನಿ, ಬರ್ರೋ ಹೋಗೋಣ, ನಮ್ಮ ಊರು ಹೋಗೋಣ ಅಂತ. ನೋಡಿ ಈ ತರ ವ್ಯೂ ನಮ್ ಮಿಸ್ ಮಾಡ್ಕೋತೀರಲ್ರು, ಕೋತ್ ನನ್ನ ಮಕ್ಳ ನೋಡ್ರಿ, ಸಖತ್ತಾಗೈತೆ ಜಾಗ. ಬನ್ನಿ ಪಾಪ, ಈಗ ನಾವು ಅವರು ಅಂತಾರೇನ ಪಾಪ, ನಾವು ಆ ಕಡೆಗೆ ಹೋಗುವ ಫೋಟೋ ತಕ್ಕೋತಾರೆ ಅನ್ಸುತ್ತೆ ಅವರು. ಆ ಕಡೆ ಹೋಗೋಣ ಬಂದು ಆಲೆ ಎಷ್ಟು 1 hour ಆಗೋಯ್ತು. ಯಾಕಂದ್ರೆ ನನಗೆ ಈ ತರ ಒಂದು ವ್ಯೂ ಇದ್ದು ಹೋಗಕ್ಕೆ ಮನ್ಸು ಬರಲ್ಲ. ನಾವು 1 hour ಆಗೋಯ್ತು, ಅಲ್ಲೇ ಕುಂದ್ಕೊಂಡು ಓದಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಗೈಸ್, ಈ ತರ ಎಲ್ಲ ಮಿಸ್ ಮಾಡ್ಕೊಂಬಾರ್ದು ಅದಕ್ಕೆ ಲೈಫಲ್ಲಿ. ಅದೊಂದು ದಿವಸ ಸಾಯೋದೊಂದು ದಿವಸ ಯಾಕೆ ಮಿಸ್ ಮಾಡ್ಕೋತೀರಾ ಹೇಳ್ರಿ ಗೈಸ್. ಫೈನಲಿ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಓಕೆನಾ, ದೇವಸ್ಥಾನ ಹತ್ರ ಬಂದು ಏನಂತಂದ್ರೆ ಹೊರಗಡೆ ಹೋಗಕ್ಕಾಗಲ್ಲ, ಅದೊಂದು ಬೇಜಾರೈತೆ. ಸೊ ಹಂಗಾಗಿ ದೂರದಲ್ಲೇ ಓಡಾಡ್ತಿದ್ದೀನಿ. ಸೊ ನಮ್ಮ ಶಿವಪ್ಪ ನೋಡಿ ಎಂತ ಕಡೆ ಬಂದು ನೆಲೆಸಿದ್ದಾರೆ ಅಂದ್ರೆ, ಇವ್ರಾದ್ರೆ ಈ ಒಂದು ಪ್ರಕೃತಿ ಸೌಂದರ್ಯ ಸವಿತವ್ರೆ. ನಮ್ಗೆಲ್ಲ ಹೇಳೇ ಇರ್ಲಿಲ್ಲ ಇಷ್ಟು ದಿನ. ಹಂಗಾಗಿ ಇವತ್ತು ಒಂದಿನ ಬಂದು ಹೇಳಿದ್ರು, ಅದಕ್ಕೆ ಇವತ್ತು ನಾವು ಬಂದ್ಬಿಟ್ಟಿದೀವಿ. ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ಇದೇ ದೇವಸ್ಥಾನ ಸದ್ಯಕ್ಕೆ ಇವಾಗ ಕ್ಲೋಸ್ ಆಗ್ಬಿಡುತ್ತೆ, ಅದೊಂದು ಬೇಜಾರು. ಸೊ ಕ್ಲೋಸ್ ಆಗ್ಬಿಡಿದೆ, ಹಿಂಗಾಗಿ ಅವ್ರು ಇನ್ನೂ ಇಲ್ಲ. ಯಾವತ್ತು ಸೋಮವಾರ ಓಪನ್ ಆಗುತ್ತೆ. ಆಕ್ಚುಲಿ ಶುಕ್ರವಾರ ಇವತ್ತು ಓಪನ್ ಆಗ್ಬೇಕಾಯ್ತು, ಏನೋ ಓಪನ್ ಮಾಡಿಲ್ಲ ಇನ್ನ. ಬನ್ನಿ, ಒಂದು ಪ್ರದಕ್ಷಿಣೆ ಹಾಕಾಯ್ತು. ಸೊ ಇವಾಗ ಹೊಂಡೋಣ. ಪ್ಯೂರ್ಲಿ ನಿಮ್ಗೆ ಈ ಜಾಗ ಒಂದು
ಒಂದು ಏನು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ, ಆಮೇಲೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿ ಒಂದು ಒಳ್ಳೆ ಜಾಗನೇ. ಸೊ ನೋಡಿ ಗೈಸ್, ಮಸ್ತಾಗಿದೆ ಜಾಗ. ಸೊ ಇಲ್ಲಿ ಸ್ವಾಮಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ. ಸ್ವಾಮಿ ಎಲ್ಲಿ ಡೈಲಿ ವ್ಲಾಗ್ಸ್ ಸ್ವಾಮಿ, ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ನಮ್ದು ಇಲ್ಲೇ. ನೀವ್ ಎಲ್ಲಿಂದ ಬಂದಿರೋದು? ಹೌದಾ, ನಮ್ದು ರನ್ನಿಂಗ್ನಲ್ಲಿ ಇಲ್ಲೇ. ಡೈಲಿ ಅಲ್ಲ, ಯೂಟ್ಯೂಬ್ ಅಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಯೂಟ್ಯೂಬ್ LR23 ಅಂತ, LR20 ಸಬ್ಸ್ಕ್ರೈಬ್ ಮಾಡ್ಬಿಡಿ ಸ್ವಾಮಿ. ಸೊ ಯಾವ ಸ್ವಾಮಿ ನೀವು ಹೋಗೋದು? 5ನೇ ತಾರೀಕು ಹೋಗ್ಬಿಟ್ಟು ದರ್ಶನ ಚೆನ್ನಾಗಿ ಮಾಡ್ಕೊ ಬನ್ನಿ ಸ್ವಾಮಿ. ಇವಾಗ ಬೆಟ್ಟದಿಂದ ಕೆಳಗಡೆ ಇಳಿದ್ಬಿಟ್ಟು ಹೋಗೋಣ ಬನ್ನಿ. ಏನು ನಮ್ಮ ಸ್ವಾಮಿಗಳು ಸಿಕ್ಕಿರಿಲ್ಲೇ, ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರಂತೆ. ಸೊ ಬನ್ನಿ ಸ್ವಾಮಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. LAR23 ಮಾಡಿ ಸ್ವಾಮಿ, LAR23 ಅಂತ. ಇಲ್ಲ, ಫುಲ್ ನೇಮ್ ಬಂದು ಲೋಹಿತ್ ಕನ್ನಡಿಗ ಅಂತ ಐತೆ, ಲೋಹಿತ್ ಕನ್ನಡಿಗ 23 ಅಂತ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ LAR23 ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಓಕೆ ಸ್ವಾಮಿ, ಡನ್. ಸೊ ನಮ್ಮ ಸ್ವಾಮಿಗಳು ಸಬ್ಸ್ಕ್ರೈಬ್ ಮಾಡ್ತಾರೆ ಚಾನಲ್ಗೆ. ಸೊ ಬನ್ನಿ ಇವಾಗ ನಾವು ಕೆಳಗಡೆ ಇಳಿದು ಪಟ್ ಅಂತ ಓಡೋಗ್ಬಿಡೋಣ, ಇಲ್ಲಾಂದ್ರೆ ಟೈಮ್ ಹೋಗ್ಬಿಟ್ಟೈತೆ. ತಿಂಡಿ ತಿಂದಿಲ್ಲ ಇನ್ನ, ಮನೇಲಿ ಫೋನ್ ಆಲ್ರೆಡಿ ಒಂದ್ಸತಿ ಬಂತು. ಆ ವಾರ್ನಿಂಗ್ ನೆಕ್ಸ್ಟ್ ಇನ್ನೊಂದು ಫೋನ್ ಬರೋಕ್ಕಿಂತ ಮುಂಚೆ ಮನೇಲಿ ಪ್ರೆಸೆಂಟ್ ಅಂದ್ಬಿಟ್ರೆ ಬದುಕ್ತಿವಿ, ಇಲ್ಲ ಅಂತಂದ್ರೆ ಅವತ್ತು ಮರ್ಡ್ರೆ. ಸೊ ನಾನು ಚಪ್ಪಲಿ ಆ ಕಡೆ ಬಿಟ್ಬಿಟ್ಟೆ. ಚಪ್ಪಲಿ ಇಟ್ಕೊಂಡು ನಮ್ಮ ಸವಾರಿಯನ್ನು ನಾವು ಮುಂದುವರಿಸೋಣ. ಆ್ಯಂಡ್ ಇವಾಗ ನಾವು ಶಾಲನ್ನು ನಾವು ಹಿಂಗೆ ಹಾಕೊಳ್ಳೋಣ, ಯಾಕಂದ್ರೆ ಇವಾಗ ಅದೊಂದು ಈ ತರ ಒಂದು ದಿನ ಗೊತ್ತಿಲ್ಲ ಗೈಸ್ ನಂಗೆ. ಇನ್ನು ಬೆಂಗಳೂರಲ್ಲಿ ಈ ತರ ಹಾಕಕ್ಕಾಗಲ್ಲ, ಬಟ್ ಹಳ್ಳಿ ಕಡೆ ಬಂದಾಗ ಈ ತರ ಹಾಕೊಂಡು ತಲೆ ಪೇಟ ಕಟ್ಕೊಂಡ್ರೆ ಮಸ್ತಾಗಿರುತ್ತೆ. ಲಾಸ್ಟ್ ವ್ಯೂ ನೋಡ್ಕೊಂಡ್ಬಿಡಿ ಗೈಸ್ ಎಲ್ಲಾರು. ಸೊ ಲಾಸ್ಟ್ ವ್ಯೂ ಇದಾಗಿರುತ್ತೆ. ಬನ್ನಿ ಕೆಳಗಡೆ ಹೊಂಡೋಣ, ಟೈಮ್ ಆಗೋಯ್ತು. ಈಗ ಸ್ವಾಮಿ ಏನೋ ಪುರೋಹಿತರು ಬರ್ತಾರಂತೆ ಪೂಜೆ ಮಾಡಕ್ಕೆ, ಬಟ್ ಅಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಟೈಮ್ ಅದು ಅಭಾವ ಇರೋದ್ರಿಂದ ನಾವು ಪಟ್ಟಂತ ಹೊಂಡ್ಬಿಡೋಣ. ನೋಡಿ ಅದು ಗಾರಿ ಗೊತ್ತು ಟೈಮ್ ಎಷ್ಟೇಕ್ ಮಾಡೋದು. ಬರ್ರಿ ಹೊಂಟ್ಬಿಡೋಣ ನಾವು, ರಂಗಾರ ಬರ್ಲಿ ಯಾರು ಬರ್ಲಿ. ಸ್ವಾಮಿಗಳಿಗೆ ಸಿಗ್ತಾ ಇರಲಿಲ್ಲ ಗೈಸ್, ಏನೋ ನನ್ನ ಚಾನೆಲು ಕೊನೆಗೆ ಸಿಕ್ಬಿಡ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರವರು. ಸೊ ಮತ್ತೆ ಅವರೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ನೀವು ಸುಮ್ಮನೆ ಇರ್ತೀರಾ? ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದ್ರೆ ನಿಮ್ಗೋಸ್ಕರ ಈ ಒಂದು ತೋರಿಸಿದೀನಿ ನೋಡಿ, ಏನ್ ಮಸ್ತ್. ನೋಡಿ ಈ ರೋಡಲ್ಲಿ ನೀವು ಹೋಯ್ತಾ ಇದ್ರೆ ಈ ತರ ನೋಡ್ಕೊಂಡು ಹೆಂಗಿರುತ್ತೆ ಹೇಳಿ, ಮಸ್ತಾಗಿರುತ್ತಲ್ವಾ? ಓ ಬ್ರೇಕ್ 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 ಹಿಡಿತಿಲ್ಲ ಗುರು, ಬ್ರೇಕ್ ಹಿಡಿತಿಲ್ಲ. ಗುರು 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 ತಡಿ, ಅವಮ್ಮ ನೋಡಿ ಈ ತರ ವ್ಯೂ ನ ನೋಡ್ಕೊಂಡು ಹೋಯ್ತಿರಿ ಹೆಂಗಿರುತ್ತೆ. ಹಂಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಮನೆ ಹುಡುಗನ ಬೆಳೆಸಿ ಬಡವ್ರ ಮನೆ ಮಕ್ಳು ಬೆಳಿಬೇಕೇನಂತೀರಾ? ನಮ್ ಗಿಲ್ಲಿಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ರು ಅದೇ ತರ ಸಪೋರ್ಟ್ ಮಾಡಿ. ಅಂಡ್ ಗಿಲ್ಲಿಯವರ ಅತ್ತೆಯ ಮಗನ ಮಗಳು ಸಮಥಿಂಗ್ ಏನೋ ಮರ್ತೋಗ್ಬಿಡ್ತು ಗೈಸ್, ಅವ್ರ ಮನೆ ಅಂತಲ್ಲ. ಸೊ ಅವ್ರ ಮನೆ ಬಂದಿದೆ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತಂತೆ. ಅಷ್ಟು ಟೈಮ್ ಇಲ್ಲ ತೋರ್ಸಕ್ ಇವಾಗ. ಸೊ ಹಂಗಾಗಿ ಪ್ಲೀಸ್ ಕ್ಷಮಿಸಿ ಅಂತ ಕೇಳ್ಕೊತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಅಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ ಈ ತರ ನೇಚರ್ಗಳನ್ನೆಲ್ಲ ತೋರ್ಸೋದು ಯಾರು ತೋರಿಸ್ತಾರೆ ನೋಡಿ, ಅದು ನಮ್ಮ ಕರ್ನಾಟಕದಲ್ಲಿ ಯಪ್ಪ ಚಾನ್ಸ್ ಇಲ್ಲ. ತೋರ್ಸೋರು ಇದಾರೆ, ಬಟ್ ಎಲ್ಲರಿಗೂ ಸಪೋರ್ಟ್ ಮಾಡಿ. ನಾನು ಕೇಳ್ಕೊಡ್ದು ಎಲ್ಲರಿಗೂ ಸಪೋರ್ಟ್ ಮಾಡಿ, ಬಟ್ ಚಿಕ್ಕವ್ರನ್ನ ಅಂದ್ರೆ ಸಣ್ಣ ಕ್ರಿಯೇಟರ್ಸ್ನ ಆದಷ್ಟು ಸಪೋರ್ಟ್ ಮಾಡಿ. ಪ್ರತಿಯೊಬ್ರು ವಿಡಿಯೋ ನೋಡುವಂತ ಪ್ರತಿಯೊಬ್ರು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು, ಬಾಯ್ ಬಾಯ್.